ಕುಬೇರ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ನವರಾತ್ರಿಯ ಹಬ್ಬದ ದಿನಗಳಲ್ಲಿ ಪೂಜೆ ಮಾಡುತ್ತಾ ಬಂದರೆ ಆ ಮನೆಯಲ್ಲಿರುವಂತಹ ದರಿದ್ರಗಳು ಕಳೆಯುತ್ತದೆ, ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಸಾಲ ಮಾಡಿರುವವರ ಮನೆ ಎಂದಿಗೂ ಸಾಲ ಇರುವುದಿಲ್ಲ, ಸಾಲವನ್ನು ತೀರಿಸುತ್ತೀರಿ. ಆ ಕುಬೇರ ಯಂತ್ರವನ್ನು ಪ್ರತಿಷ್ಠಾಪನೆ ಹೇಗೆ ಮಾಡಬೇಕು, ಕುಬೇರ ಯಂತ್ರದಿಂದ ಆಗುವಂತಹ ಅದ್ಭುತ ಲಾಭ ಶುಭ ಫಲಗಳು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದಲ್ಲಿ ದುಡ್ಡು ಕಾಸಿನ ಸಮಸ್ಯೆಗಳಿರಬಹುದು, ವಶೀಕರಣ, ಮಾಟ ಮಂತ್ರ, ಶತ್ರುನಾಶ, ಇನ್ನಿತರ ಯಾವುದೇ ತೊಂದರೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪಂಡಿತ್ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ. ತುಂಬ ಜನರಿಗೆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಟ್ಟಿದ್ದಾರೆ. ಎಷ್ಟೋ ಜನರು ಇವರಲ್ಲಿ ಪರಿಹಾರ ಪಡೆದು ಇವತ್ತಿಗೂ ನೆಮ್ಮದಿಯಾಗಿದ್ದಾರೆ ಅಂತಂದರೆ ಶಿವಾನಂದ ಗುರುಗಳು ಮುಖ್ಯ ಕಾರಣರಾಗಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಂಶ ಪಾರಂಪರಿಕ ವಿದ್ಯೆಗಳನ್ನು ಕರಗತ ಮಾಡಿಕೊಂಡು ಅಂದಿನಿಂದಲೂ ಬಂದಿರುವ ಕೆಲವು ಜ್ಯೋತಿಷಿಗಳಲ್ಲಿ ಶಿವಾನಂದ ಗುರುಗಳು ಈ ಕುಬೇರ ರಕ್ಷಾ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವುದಕ್ಕಾಗಿ ಬರೆಸಿದ್ದಾರೆ. ಅವರು ವಂಶ ಪಾರಂಪರಿಕವಾಗಿ ಬಂದಿರುವಂತಹ ಕುಬೇರ ಯಂತ್ರವನ್ನು ಯಾರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುತ್ತಾರೋ ಆ ಮನೆಯಲ್ಲಿ ಸಾಕ್ಷಾತ್ ಕುಬೇರ ದೇವನೇ ಬಂದು ನೆಲೆಸುತ್ತಾನೆ. ಕೆಲವರ ಬರವಣಿಗೆಯಲ್ಲಿ ಮಾತ್ರ ಇದು ಸಾಧ್ಯವಾಗುತ್ತದೆ. ಕುಬೇರ ಯಂತ್ರವನ್ನು ಬರೆಸಿಕೊಂಡು ಅದನ್ನು ಮನೆಗೆ ತಂದು ಬಾಳೆ ಎಲೆಯ ಮೇಲೆ ಇಟ್ಟು ಪ್ರತಿದಿನ ಪೂಜೆ ಮಾಡುವಾಗ ಅದಕ್ಕೂ ಕೂಡ ಪೂಜೆ ಮಾಡಬೇಕು. 3 ದಿನಕ್ಕೊಂದು ಬಾರಿ ಬಾಳೆ ಎಲೆಯನ್ನು ಬದಲಾಯಿಸಬೇಕು. 21 ದಿನಗಳ ಕಾಲ ಈ ರೀತಿ ಮಾಡಿದ್ರೆ ಸಾಲಗಳು ನಿವಾರಣೆ ಆಗುತ್ತೆ, ದುಡ್ಡು ಕಾಸಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಕುಬೇರ ಯಂತ್ರವನ್ನು ಬರೆಸಿಕೊಳ್ಳಬೇಕು ಅನ್ನುವುದಾದರೆ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಂದ ಕುಬೇರ ಯಂತ್ರವನ್ನು ಬರೆಸಿಕೊಂಡು ಮನೆಯಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ.